ಸೇವ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PS ನಾಯ್ಕೋಡಿ. ಆಸ್ತಿ ಅಂತಸ್ತಿಕ್ಕಿಂತ ಅಭಿಮಾನ ದೊಡ್ಡದು. ಶಿವರಾಜ್ ಅಂಗಡಿ ಜನ್ಮ ಕೊಟ್ಟ ತಾಯಿ, ತಂದೆ, ಶಿಕ್ಷಣ ನೀಡಿದ ಗುರುಗಳು, ನಮ್ಮ ಊರು ನಮ್ಮ ಶಾಲೆ ಎಂಬ ಅಭಿಮಾನ ಮತ್ತು ಪ್ರೀತಿ ತೋರಿಸುವುದೇ ಗುರುವಿಗೆ ಅರ್ಪಿಸುವ ಗುರು ಕಾಣಿಕೆ ಎಲ್ಲಕ್ಕಿಂತ ದೊಡ್ಡದು. ಅಜಾತ ಶತ್ರು ಎಂದು ಪ್ರಖ್ಯಾತಿ ಗಳಿಸಿದ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಹರಿಕಾರರಾದ ದಿವಂಗತ ಮಾಜಿ ಮುಖ್ಯಮಂತ್ರಿ ಎನ್ ಧರ್ಮಸಿಂಗ್ ಅವರ ಕುಟುಂಬದ ಶಾಲೆಯಲ್ಲಿ ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿರುವುದು ಅಭಿಮಾನದ ಸಂಗತಿ. ನಮ್ಮ ಮಕ್ಕಳು ಕೂಡ ಶಿಕ್ಷಣ ಕಲಿತು ಈ ಭಾಗದ ಅಭಿವೃದ್ಧಿಗಾಗಿ ದುಡಿಯುವ ಮಹಾನ್ ವ್ಯಕ್ತಿಗಳಾಗಿ ಬೆಳೆಯಲಿ ಎಂದು ಹಾರೈಸುತ್ತಾ ಜನವರಿ 25ರಂದು ರಾಜವಿಕ ಶಾಲೆಯ ವಾರ್ಷಿಕೋತ್ಸವ ಹಾಗೂ ಮಕ್ಕಳ ಸಾಂಸ್ಕೃತಿಕ ಸಮಾರಂಭ ಉದ್ಘಾಟಿಸಿದ ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಗೌರವ ಕಾರ್ಯದರ್ಶಿ ಶಿವರಾಜ್ ಅಂಗಡಿ ಮಾತನಾಡಿದರು. ಈ ಶಾಲೆ ಸಣ್ಣ ಸಣ್ಣ ಮಕ್ಕಳು ಪಠ್ಯದ ಓದಿನೊಂದಿಗೆ ಪಠ್ಯೇತರ ಚಟುವಟಿಕೆ ಹಮ್ಮಿಕೊಳ್ಳುತ್ತಿರುವುದು ಮಕ್ಕಳ ಬುದ್ಧಿಮಟ್ಟ ಹಾಗೂ ದೈಹಿಕವಾಗಿ ಸಬಲರಾಗಲು ಅನುಕೂಲವಾಗುತ್ತಿದೆ ಎಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಮಹಾನಗರ ಪಾಲಿಕೆಯ ಮಹಾಪೌರರಾದ ಯಲ್ಲಪ್ಪ ನಾಯ್ಕೋಡಿ ಮಾತನಾಡಿದರು. ಮಹಾನಗರ ಪಾಲಿಕೆಯ ಸದಸ್ಯರಾದ ಎಂಕಮ್ಮ ಗುತ್ತೇದಾರ್, ವಿದ್ಯಾನಗರ ವೆಂಕಯ್ಯ ಸೊಸೈಟಿ ಅಧ್ಯಕ್ಷರು ಮಲ್ಲಿನಾಥ್ ದೇಶ್ಮುಖ್, ಆರ್ಯನ್ ಶಿಕ್ಷಣ ಸಂಸ್ಥೆಯ ಚೇರ್ಮನ್ ರಾದ ಸಂಜಯ್ ಸಿಂಗ್, ರಾಜವಿಕ್ ಶಾಲೆಯ ಮುಖ್ಯ ಗುರುಗಳಾದ ಶ್ರುತಿ ನಾಯ್ಡು, MSW ಪ್ರಾಚಾರ್ಯರಾದ ಶ್ರೀದೇವಿ ವೇದಿಕೆಯ ಮೇಲೆ ಉಪಸ್ಥಿತರಿದ್ದರು. ಕುಮಾರಿ ಸೃಷ್ಟಿ ಕುಮಾರ್ ರಾಹುಲ್ ಕಾರ್ಯಕ್ರಮ ನಿರೂಪಿಸಿದರು. ಶಿವಕುಮಾರ್ ಮಾಲಿ ಪಾಟೀಲ್ ಸ್ವಾಗತಿಸಿದರು. ಶಾಲೆಯ ಶಿಕ್ಷಕರಾದ ರಾಜೇಶ್ವರಿ ಪಾಟೀಲ್, ನಸೀಂ, GA ನಿರ್ಮಲಾ, RK ಜಿಯಾ, ನದಾಫ್, ಶಾಲೆಯ ಮಕ್ಕಳು ಹಾಗೂ ಪಾಲಕರು ಉಪಸ್ಥಿತರಿದ್ದರು. ಧನ್ಯವಾದಗಳು. ಶಿವರಾಜ್ ಅಂಗಡಿ. ಪೇರೆಂಟ್ಸ್ ಅವ್ರು ಗೊತ್ತಾಗಲಿ ಅಂತ ನಮ್ದೊಂದು ಕಳಕಳಿ ಇದೆ. ನೆವರ್ ಡಿಸೈನ್ ಯುವರ್ ಕ್ಯಾರೆಕ್ಟರ್ ಲೈಕ್ ಎ ಗಾರ್ಡನ್ ವೇರ್ ಎವ್ರಿಒನ್ ಕ್ಯಾನ್ ವಾಕ್. Design your character like a sky where everyone desire to reach you. Thank you very much. ಇಂಗ್ಲಿಷ್ ಮೀಡಿಯಂ ಶಾಲೆ ಕಲಿಸಿದರೆ ಹೊರತು ಇಲ್ಲಿ ಕುಂತ ಎಲ್ಲ ಪೇರೆಂಟ್ಸ್ ಎಲ್ಲ 100% ಇಂಗ್ಲಿಷ್ ಬರ್ತದ ಅಂತಿಲ್ಲ. ದಯವಿಟ್ಟು ಮುಂದಿನ ವಾರ್ಷಿಕೋತ್ಸವದಲ್ಲಿ ಒಬ್ಬರು ಕನ್ನಡ ಟೀಚರ್ ಕಂಪಲ್ಸರಿ ನಿಂದಿರಬೇಕು. ನೀವು ಮಾಡಿರ್ತಕ್ಕಂಥ ಸಾಧನೆ, ಒಂದು ವರ್ಷಗಳೇ ಮಾಡಿರ್ತಕ್ಕಂಥ ಯಾವುದೇ ಕಾರ್ಯಕ್ರಮ ಆಗಿದೆ ಅದನ್ನು ನೀವು ಕಂಪ್ಲೀಟ್ ಆಗಿ ಪೇರೆಂಟ್ಸ್ಗೆ ತಿಳಿಸಿದ್ರೆ ಇನ್ನೂ ಪೇರೆಂಟ್ಸ್ ಖುಷಿ ಪಡ್ತಾರೆ. ಮುಂದಿನ ಇನ್ನೂ ಹೆಚ್ಚಿನ ಅವರು ಬಂಧು ಬಳಗವರಿಗೆ ಅಡ್ಮಿಷನ್ ತರ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿ, ಕೊನೆಯದಾಗಿ ಮಕ್ಕಳಿಗೆ ಒಂದೇ ಒಂದು ಇನ್ಫಾರ್ಮೇಶನ್ ಏನು ಅಂದ್ರೆ, ನೆವರ್ ಡಿಸೈನ್ ಯುವರ್ ಕ್ಯಾರೆಕ್ಟರ್ ಲೈಕ್ ಎ ಗಾರ್ಡನ್. ಮೋಸ್ಟ್ಲಿ ವಿದ್ಯಾರ್ಥಿಗಳು ಗೊತ್ತಾಗ್ತಾ ಇಲ್ಲ, ಪೇರೆಂಟ್ಸ್ ಅವ್ರಿಗೆ ಗೊತ್ತಾಗ್ಲಿ ಅಂತ ನಮ್ದೊಂದು ಕಳಕಳಿ ಇದೆ. ನೆವರ್ ಡಿಸೈನ್ ಯುವರ್ ಕ್ಯಾರೆಕ್ಟರ್ ಲೈಕ್ ಎ ಗಾರ್ಡನ್ ವೇರ್ ಎವ್ರಿ ಒನ್ ಕ್ಯಾನ್ ವಾಕ್. ಡಿಸೈನ್ ಯುವರ್ ಕ್ಯಾರೆಕ್ಟರ್ ಲೈಕ್ ಎ ಸ್ಕೈ ವೇರ್ ಎವ್ರಿ ಒನ್ ಡಿಸೈರ್ ಟು ರೀಚ್ ಯು. ಥ್ಯಾಂಕ್ ಯು ವೆರಿ ಮಚ್. ಈ ಒಂದು ರಾಜವಿಕ ಶಾಲೆಯ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆಸಿದ್ದಾರೆ. ನಾನು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಗೌರವ ಕಾರ್ಯದರ್ಶಿ. ಹಾಗಾಗಿ ನಾನು ಕನ್ನಡದಲ್ಲೇ ಮಾತಾಡೋದು. ಯಾಕಂದ್ರೆ ಅವರು ಇಲ್ಲಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಹೇಳಿದ್ರೆ ಯಾರು ಇಂಗ್ಲಿಷ್ ಎಕ್ಸ್ಪರ್ಟ್ ಕರ್ಸ್ಬೋದಾಗಿತ್ತು. ಅವರ ಅಭಿಮಾನದಿಂದ ಇಲ್ಲೇ ಕಾಲನಿ ಒಳಗೆ ನಾನು ಸೆಕ್ರೆಟರಿ ಇರೋದ್ರಿಂದ ಅವರ ಅಭಿಮಾನದಿಂದ ನಮ್ಮನ್ನು ಕರೆದಿದ್ದಾರೆ. ಹಾಗಾಗಿ ನಾನು ಕನ್ನಡದಲ್ಲೇ ಮಾತಾಡ್ತಾ ಇದ್ದೀನಿ ಅಂತಕ್ಕಂಥದ್ದು ಮತ್ತೆ ಹೇಳಿ, ಈ ಒಂದು ಚೇರ್ಮನ್ ಆಗಿರುವಂತ ಸಂಜಯ್ ಸಿಂಗ್ ಅವರೇ ಹಾಗೂ ಆತ್ಮೀಯರಾಗಿರುವಂತ ನಮ್ಮ ವಾರ್ಡಿನ ಮಹಾನಗರ ಪಾಲಿಕೆ ಸದಸ್ಯರಾಗಿರುವಂತ ಎಂಕಮ್ಮ ಗುತ್ತೇದಾರ್ ಅವರೇ, ನಮ್ಮ ಕಾಲನಿ ಸೊಸೈಟಿ ಅಧ್ಯಕ್ಷರಾಗಿರುವಂತ ಮಲ್ಲಿನಾಥ್ ದೇಶ್ಮುಖ್ ಸರ್ ಅವರೇ ಹಾಗೂ ಅಭಯ್ ಸಿಂಗ್ ಅವರೇ ಹಾಗೂ ಪ್ರಿನ್ಸಿಪಾಲ್ರೇ, ಎಲ್ಲ ನೆಚ್ಚಿನ ಪಾಲಕರೇ ಮತ್ತು ಮಧುಮಕ್ಕಳೇ, ಇವತ್ತು ನಾನು ಈ ಕಾಲೇ ಆಫೀಸ್ನಲ್ಲಿ ಬಂದ ತಕ್ಷಣ ಆ ಪ್ರಿನ್ಸಿಪಲ್ ಚೇಂಬರ್ನಲ್ಲಿ ಒಂದು ವರ್ಡಿಂಗ್ಸ್ ನೋಡಿದೆ. ಫೇತ್ ಮೇಕ್ಸ್ ಆಲ್ ದ ಥಿಂಗ್ಸ್ ಪಾಸಿಬಲ್ ಅಂಡ್ ಲವ್ ಮೇಕ್ಸ್ ಆಲ್ ದ ಥಿಂಗ್ಸ್ ಈಸಿ. ಹೋಪ್ ಮೇಕ್ ದ ಥಿಂಗ್ಸ್ ವರ್ಕ್ ಅಂಡ್ ಫ್ಯಾಮಿಲಿ ಅಂತಿತ್ತು. ಎಷ್ಟೊಂದು ಸೂಕ್ತ ಇದೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಅಂತ. ಎತ್ತಣ ಮಾಮರ ಎತ್ತಣಕ್ಕೆ ಹೋಗಿ ಎತ್ತಣದಿಂದ ಸಂಬಂಧವೇ ಅನ್ನುವಂತೆ ಇವತ್ತು ನಾನು ಜೇವರ್ಗಿ ತಾಲೂಕಿನ ನೆಲೋಗಿ ಗ್ರಾಮಕ್ಕೆ ಹೋಗಿದ್ದೆ. ಇವತ್ತು ನೆಲೋಗಿ ಜೇವರ್ಗಿ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಮ್ಮೇಳನ
ನೆಲೋಗಿ ಗ್ರಾಮದಲ್ಲೇ ನಡೀತು. ನೆಲೋಗಿಗೆ ಅಮ್ಮ ಅಂದ್ರೆ ಬಹಳಷ್ಟು ಜನರಿಗೆ ಗೊತ್ತಿದ್ದು ಗೊತ್ತಿಲ್ಲ. ನಮ್ಮ ರಾಜ್ಯದ ಅತ್ಯಂತ ಶ್ರೇಷ್ಠವಾಗಿರುವಂತ ಮಾಜಿ ಮುಖ್ಯಮಂತ್ರಿ, ದಿವಂಗತ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಎನ್ ಧರ್ಮಸಿಂಗ್ ಅವರ ಹುಟ್ಟಿರುವಂತಹ ಒಂದು ಜಾಗ ನೆಲೋಗಿ. ಅವರ ಕುಟುಂಬದ ವತಿಯಿಂದಲೇ ಇದು ಶಾಲೆ ಚಾಲುವಾಗಿತ್ತು. ಅವರ ಅಣ್ಣನ ಮಗನೇ ಇವರು ಅಜಯ್ ಸಿಂಗ್. ಎಂತ ಒಂದು ಸಂಬಂಧ ಸೂತ್ರ ಅಂತಕ್ಕಂಥ ಮಾತನ್ನು ಹೇಳಬೇಕಾಗ್ತದೆ. ಯಾಕಂದ್ರೆ ಇಡೀ ರಾಜ್ಯದಲ್ಲಿ ಅತ್ಯಂತ ಶ್ರೇಷ್ಠ ಮಟ್ಟದ ನಾಯಕರು ಮತ್ತು ಒಂದು ವಿಶೇಷವಾಗಿ ಹೇಳಬೇಕಂದ್ರೆ ಅಜಾತ ಶತ್ರು ಒಂದೇ ಕಂಡು ಇಡೀ ಕರ್ನಾಟಕ ರಾಜ್ಯದಲ್ಲಿ ಅಜಾತ ಶತ್ರು ಕಂಡದ್ದು ಒಂದು ಅಟಲ್ ಬಿಹಾರಿ ವಾಜಪೇಯಿ, ಇನ್ನೊಂದು ಯಾರಾದ್ರೂ ಇದ್ರೆ ಏನು ಧರ್ಮ್ ಸಿಂಗ್ ಅಂತಕ್ಕಂಥದ್ದು ಮಾತಾಡ್ಬೇಕಾಗ್ತದೆ. ಯಾಕಂದ್ರೆ ಬಹಳಷ್ಟು ಕ್ಷೇತ್ರದಲ್ಲಿ ಮನುಷ್ಯನ ವೈರಿಗಿರ್ತಾರೆ, ವಿಶೇಷವಾಗಿ ರಾಜಕೀಯದಂತೂ ಪ್ರತಿ ಹಂತದಲ್ಲೂ ವೈರಿಗಿರ್ತಾರ. ಅಂತ ರಾಜಕೀಯ ಕ್ಷೇತ್ರದಲ್ಲಿ ಮುಖ್ಯಮಂತ್ರಿಯಾಗಿ ಅತ್ಯಂತ ನಮ್ಮ ವಿಶೇಷವಾಗಿ ಈ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಂತ ಇವತ್ತು ಅಭಿವೃದ್ಧಿ ಹೊಂದಕ್ಕೆ ಕಾರಣೀಭೂತರಾಗಿರುವಂತದ್ದು ಮಾನ್ಯ ಧರ್ಮ್ ಸಿಂಗ್ ಅವರು. ಅವರು ಅನೇಕ ಕಾರ್ಯಕ್ರಮಗಳು ಅದ್ರ ಬಗ್ಗೆ ಹೇಳ್ಕೊಡ್ತದೆ. ಇಲ್ಲಿ ಸಮಯ ಬಹಳಾಗಿದೆ, ಈಗಾಗಲೇ ಅನೇಕ ಪೇರೆಂಟ್ಸ್ ಕೂಡ ಬಹಳಷ್ಟು ಸಮಯ ಆಗಿದೆ ಅಂತಕ್ಕಂಥದ್ದು ಕೂಡ ಹೇಳಿದ್ದಾರೆ, ನಾವು ಕೇಳಿದ್ದೀವಿ. ಹಾಗಾಗಿ ಮಕ್ಕಳ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಹೋಗೋಣ ಅಂತಕ್ಕಂಥದ್ದು ಹೇಳಿ, ಅಭಿಮಾನ ಹೇಗಾದ್ರೆ ಯಾಕೆ ಈ ಮಾತು ಹೇಳ್ಬೇಕಾಗ್ತಂದ್ರೆ ಆಸ್ತಿ ಅಂತಸ್ತಕ್ಕಿಂತ ಅಭಿಮಾನ ದೂರದು. ಯಾಕಂದ್ರೆ 2 ದಿನಗಳ ಹಿಂದೆ ನಮ್ಮ ಈ ಶಾಲೆಯ ಮುಖ್ಯ ಗುರುಗಳಲ್ಲಿ ಒಬ್ಬರಾಗಿರುವಂತ ರಾಜೇಶ್ವರಿ ಪಾಟೀಲ್ ಅವರು ನಮ್ಮ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಅಭಿಷೇಕ್ ಪೂಜೆ ಸಲ್ಲಿಸಿದ್ದಾರೆ. ಅಭಿಷೇಕ್ ಪೂಜೆ ಸಂಜೆ ನಾವು ನೇತಕ್ಕಂಥ ಮಕ್ಕಳ ಕಾರ್ಯಕ್ರಮ ಯಶಸ್ವಿಯಾಗಲಿ, ಮಕ್ಕಳಿಗೆ ಇನ್ನೂ ಹೆಚ್ಚಿನ ಬುದ್ಧಿಮಟ್ಟ ಬೆಳೆಸಲಿ ಅಂತಕ್ಕಂಥದ್ದು ನಮ್ಮ ಅಭಿಮಾನ. ನಮ್ಮ ಗುಡಿಯಲ್ಲಿ ನಮ್ಮ ಸ್ಕೂಲಿನ ಗುಡಿ ಇರುವುದರಿಂದ ಆ ಗುಡಿಯಲ್ಲಿ ಅಭಿಷೇಕ್ ಪೂಜೆ ಮಾಡ್ಕೊಂಡಿದ್ದಾರಲ್ಲ, ಇದು ತುಂಬಾ ಅಭಿಮಾನ ಪಡ್ತಕ್ಕಂಥ ವಿಷಯ. ಇದು ಒಂದು ವಿಷಯ. ಆ ರಾಜೇಶ್ವರಿ ಪಾಟೀಲ್ ಅವರು ಮನೆ ತಾನೇ ಗಣಪತಿ ಕಾರ್ಯಕ್ರಮದಲ್ಲಿ ಸುಮಾರು 50 ಹುಡುಗರಂತೆ ನಮ್ಮ ಗಣಪತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ 50 ಹುಡುಗರಿನ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ನಡೆಸಿ ನಮ್ಮ ಕಾರ್ಯಕ್ರಮಕ್ಕೆ ಶೋಭೆ ತಂದಿದ್ದು ಕೂಡ ಇನ್ನೂ ಒಂದು ಅಭಿಮಾನದ ಸಂಗತಿ. ಯಾಕಂದ್ರೆ ಆಸ್ತಿ ಅಂತಸ್ತಕ್ಕಿಂತ ಅಭಿಮಾನ ದೂರದು ಅಂತ ಹೇಳ್ಬೇಕಾಗಿ ಇವೆಲ್ಲ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ. ಹಾಗಾಗಿ ಇವತ್ತಿನ ಈ ಸಂದರ್ಭದಲ್ಲಿ ಮಕ್ಕಳಿಗೆ ನಾನು ಹೇಳೋದಿಷ್ಟೇ, ನಿಮ್ಮ ತಂದೆ ತಾಯಿಯಂತೂ ನೀವು ಪ್ರೀತಿ ಮಾಡೇ ಮಾಡ್ತಾರೆ, 2 ಮಾತಿಲ್ಲ. ಆದ್ರೆ ಪ್ರೀತಿ ಮಾಡಿ ಬೆಳೆಸಿರ್ತಕ್ಕಂಥ ನಿಮ್ಮ ತಂದೆ ತಾಯಿಗಳು ಸ್ಕೂಲಿಗೆ ಕಳಿಸಿರ್ತಾರೆ, ನಿಮ್ಮ ಮಕ್ಕಳು ಒಂದು ಒಳ್ಳೆ ಬುದ್ಧಿವಂತರಾಗಿ ಬೆಳೀಲಿ ಅಂತ. ನಿಮ್ಮ ತಂದೆ ತಾಯಿ ನಂತರದಲ್ಲಿ ಕಣ್ಣಿಗೆ ಕಾಣುವ ದೇವರು ಯಾರಾದ್ರೂ ಇದ್ರೆ ಅದು ಶಿಕ್ಷಕರು ಅಂತಕ್ಕಂಥ ಮಾತನ್ನು ಹೇಳಬೇಕಾಗ್ತದೆ. ಯಾಕಂದ್ರೆ ಅನೇಕ ಪಾಲಕರು ಇವತ್ತು ಮುಂದಿನ ತಕ್ಷಣ ಡ್ಯೂಟಿ ಹೋಗ್ಬಿಡ್ತಾರ, ಮಕ್ಕಳಿಗೆ ಎಲ್ಲೋ ಬೇಬಿ ಸಿಟಿಗೆ ಕುಂಚು ಹೋಗಿರ್ತಾರ. ಅವ್ರ ಮತ್ತೆ ಯಾವಾಗ ಬರ್ತಾರೆ ಅಂದ್ರೆ ಮಗು ಬೇಬಿ ಸಿಟಿಗೆ ಹೋಗಿ ಮಲ್ಕೊಂಡು ಮನೆಗೆ ಎದ್ದ ಮೇಲೆ ಸಂಜೆ 4 ಗಂಟೆಗೆ ಮಗ ತಂದಿ ಬರ್ತಾವೆ. ತಾಯಿ ಇನ್ನೊಂದ್ ಕಡೆ ಎಲ್ಲೋ ಕೆಲ್ಸಕ್ಕೆ ಹೋಗ್ತಾರೆ. ಯಾಕಂದ್ರೆ ಸಂಸಾರ ಒತ್ತಡ ಇರೋದ್ರಿಂದ ಬಹಳಷ್ಟು ಪೇರೆಂಟ್ಸ್ಗಳು ಎಲ್ಲೆಲ್ಲೋ ಕೆಲಸ ಮಾಡ್ತಿರ್ತಾರೆ, ಮಕ್ಕಳಿಗೆ ಬೇಬಿ ಸಿಟಿಗೆ ಹೋಗಿರ್ತಾರೆ. ಅಲ್ಲೆಲ್ಲ ಕಲ್ಸೋರು ಯಾರಾದ್ರೂ ಮಕ್ಕಳಿಗೆ ಅವರ ಅಭಿವೃದ್ಧಿ, ಮಕ್ಕಳ ಬುದ್ಧಿಮಟ್ಟಕ್ಕೆ ಇಳಿದು ಅವ್ರು ಹುಡಿದಾರೆ ಬಡದಾರೆ ಬಹಳ ಪ್ರೀತಿಯನ್ನು ಬೆಳೆಸಿ ಮಕ್ಕಳಿಗೆ ಬುದ್ಧಿ ಕಲಿಸ್ತಕ್ಕಂಥವ್ರು ಯಾರಾದ್ರೂ ಶಿಕ್ಷಕರು ಅಂತಕ್ಕಂಥ ಮಾತನ್ನು ಹೇಳ್ಬೇಕಾಗ್ತದೆ. ಅದೇ ಒಂದು ಶಿಕ್ಷಣ ಇವತ್ತು ರಾಜಕೀಯ ಶಾಲೆಯಲ್ಲಿ ಕೂಡ ನಡೀತಾ ಇದೆ ಅಂತಕ್ಕಂಥ ಮಾತನ್ನು ಬಹಳ ಹೆಮ್ಮೆಯಿಂದ ಹೇಳ್ತೀನಿ ಬಂಧುಗಳೇ. ಯಾಕಂದ್ರೆ ಇವತ್ತು ನಾವಿಲ್ಲಿ ನೋಡ್ತಾ ಇದ್ದೀವಿ, ಪ್ರತಿನಿತ್ಯ ಬೆಳಗ್ಗೆ ಹೋಗ್ತಿರುವಾಗ ಬರ್ತಿರುವಾಗ ನೋಡ್ತಾ ಇದ್ದೀವಿ, ಮಕ್ಕಳಿಗೆ ಟ್ರೀಟ್ಮೆಂಟ್ ಮಾಡ್ತಕ್ಕಂಥ ಶಿಕ್ಷಕರ ಒಟ್ಟಲ್ಲಿ ನೋಡ್ತಾ ಇದ್ದೀವಿ. ಮಕ್ಕಳು ಬಹಳ ಸಂತೋಷದಿಂದ ಇದ್ದಾರೆ. ಮಕ್ಕಳು ಅವ್ರು ಸಂತೋಷದಿಂದ ಇದ್ದಾರೆ ಅಂದ್ರೆ ಅವರು ತಂದೆ ತಾಯಿಗಳಿಗೆ ಪರಿವಾರ ಇಲ್ಲ, ಅವ್ರು ಇದು ಒಂದು ಪರಿವಾರ ಅಂತಕ್ಕಂಥದ್ದು. ಆ ಒಂದು ಮಕ್ಕಳನ್ನು ಬುದ್ಧಿಮಟ್ಟಕ್ಕೆ ಇಳಿದು ಆ ಮಕ್ಕಳಿಗೆ ಶಿಕ್ಷಣ ಕೊಡ್ತಕ್ಕಂಥ ಒಂದು ಸಂಸ್ಕೃತಿ ರಾಜಕೀಯ ಸ್ಕೂಲಿನಲ್ಲಿ ನಾವು ಕಂಡಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳಿ, ಈಗಾಗಲೇ ಸಮಯ ಬಹಳಾಗಿದೆ. ನಾನು ಮುಂದಿನ ಕಾರ್ಯಕ್ರಮಕ್ಕೆ ಅಂಡಿ ಮಾಡಲಿಕ್ಕೆ ನಾನು ಇಲ್ಲಿಗೆ ಕರೆಸಿ ನನಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಎಲ್ಲ ಸಂಸ್ಥೆಯ ಅಧ್ಯಕ್ಷರಿಗೂ ಎಲ್ಲರಿಗೂ ವಂದನೆಗಳು.